ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪವಿರಾನಂದನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡೋ ಎಲ್ಲ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಈ ಒಂದು ಚಟ್ನಿ ತಿಂದರೆ ಸಾಕು, ನಮಗೆ ಯಾವುದೇ ನೋವಿನ ಸಮಸ್ಯೆ ಆಗಿರ್ಬೋದು, ಸವೆತ ಆಗಿರ್ಬೋದು, ಬ್ರೇಕ್ ಆಗಿರೋದು, ಜಾಯಿಂಟ್ ಆಗಬೇಕು ಅನ್ನೋರು ಎಲ್ಲರಿಗೂ ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದು ಹೇಗೆ ಅಂದರೆ, ಮೊದಲಿಗೆ ಪಿರಂಡೈ, ಮಂಗರವಳ್ಳಿ ಅಂತ ನಾವೇನು ಕರಿತೀವಿ ಅದನ್ನು ನೀಟಾಗಿ ಸಿಪ್ಪೆ ಇಲ್ಲದೆ ಇರೋ ಥರ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಆಯಿಲ್ ಬೇಕಾಗುತ್ತೆ, ಆಯಿಲ್ ಅಪ್ಲೈ ಮಾಡಲೇಬೇಕು, ಅಥವಾ ಕವರ್ ಕೂಡ ಬಳಸ್ಕೋಬೋದು. ನಂತರ ಆನಿಯನ್ನ ತೊಗೊಂಡಿದ್ದೀನಿ ನಾನು. ಆನಿಯನನ್ನು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಸಿಂಪಲ್ ರೆಸಿಪಿ, ಬಟ್ ಬೆನಿಫಿಟ್ ತುಂಬಾ ಇದೆ, ತುಂಬಾ ಒಳ್ಳೆಯದಾಗುತ್ತೆ ಇದನ್ನು ತೊಗೊಳ್ಳೋದ್ರಿಂದ. ನಂತರ ಟೊಮೆಟೊನ ಚಾಪ್ ಮಾಡ್ತಾ ಇದ್ದೀನಿ. ಟೊಮೆಟೊ ಕೂಡ ದೊಡ್ಡದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಪ್ಲೇಟಲ್ಲಿ ಮಂಗರವಳ್ಳಿ, ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಆನಂತರ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಟೊಮೆಟೊನ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಆದರೆ ನನಗೆ ಇಷ್ಟ ಅಂತ ನಾನು ಬಳಸ್ಕೊಂಡಿದ್ದೀನಿ. ನಂತರ ಗ್ಯಾಸ್ ಮೇಲೆ ಪ್ಯಾನ್ನ ಇಟ್ಟು ಅದಕ್ಕೆ ಆಯಿಲ್ನ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ಆಯಿಲ್ ಕಾಯಿಲಿ. ಇದನ್ನು ನೀವು ವಾರಕ್ಕೆ ಒಂದ್ಸತಿ ಆದರೂ ಚಿಕ್ಕ ಮಕ್ಕಳಿಗೆ ಮಾಡಿ ಕೊಡೋದನ್ನು ಮಿಸ್ ಮಾಡಬೇಡಿ, ತುಂಬ ಒಳ್ಳೆಯದು. ನಂತರ ಎಣ್ಣೆ ಕಾದ್ಮೇಲೆ ಉದ್ದಿನಬೇಳೆ ಕಾಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಉದ್ದಿನಬೇಳೆ ಕಾಳಾದ ನಂತರ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೀವು ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಇದ್ದಾಗೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ. ಸಿಪ್ಪೆ ಸಮೇತ ಆದರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ಏನು ಚಟ್ನಿಗೆ. ನಂತರ ನಾನಿಲ್ಲಿ 3 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 1 ಮೆಣಸಿನ್ಕಾಯಿನ ತೊಗೊಂಡು ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿನ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿನ ಸೇರಿಸಿದ್ಮೇಲೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಹುಣಸೆಹಣ್ಣು, ಕರಿಬೇವಿನ ಸೊಪ್ಪನ್ನು ಹಾಕ್ಕೋಬೇಕು. ಹುಣಸೆಹಣ್ಣು ಒಂದು ಸ್ವಲ್ಪ ಆದರೆ ಸಾಕು. ಹಾಗೆ ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ. ನಂತರ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ನೆಕ್ಸ್ಟು ಪಿರಂಗಿ ಅಂದರೆ ಮಂಗರವಳ್ಳಿನ ಸೇರಿಸ್ಕೊಂಡು ಆಯಿಲಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅದು. ನಂತರ ಕೊತ್ತಂಬರಿ ಸೊಪ್ಪು, ಕೊಬ್ಬರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಂಗರವಳ್ಳಿ ಏನಿದೆ ಅದು ಆಯಿಲಲ್ಲೇ ಫ್ರೈ ಆಗಬೇಕು. ಆಯಿಲಲ್ಲಿ ಫ್ರೈ ಆಗೋದ್ರಿಂದ ಅದರ ಏನು ತುರಿಕೆ ಅಂಶ ಏನಿದೆ ಅದರಲ್ಲಿ ಎಣ್ಣೆನಲ್ಲೇ ಹೊರಟೋಗ್ಬಿಡುತ್ತೆ. ನೀವು ತಿನ್ನಬೇಕಾದ್ರೆ ಏನು ನಿಮಗೆ ಕೆರೆತ ಬರೋದಾಗಲಿ ಮತ್ತೊಂದಾಗಲಿ ಏನೂ ಆಗೋದಿಲ್ಲ. ಕಂಪ್ಲೀಟಾಗಿ ಅದೇನು ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ವ ಮಸಾಲೆಸ್ ಎಲ್ಲ, ಅದೆಲ್ಲ ಆರಿದೆ ಅಂತ ಇದ್ದಂಗೆ ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಬೇಕಾದರೆ ನೀವು ತರಿಯಾಗಿ ಬೇಕಾದರೂ ಮಾಡ್ಕೊಬೋದು, ಅಥವಾ ಫೈನ್ ಪೇಸ್ಟಾಗಾದರೂ ಮಾಡ್ಕೊಬೋದು. ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೀವು ರುಬ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ಇದನ್ನು ಅನ್ನದ ಜೊತೆ ಕೂಡ ತಿನ್ಬೋದು, ಚಪಾತಿ, ಪರೋಟ, ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಕೊಡ್ಬೋದು. ಮಕ್ಕಳಿಗೆ ಕೊಡ್ತೀರಾ ಅಂತ ಹೇಳಿದ್ರೆ ಖಾರನ ಸ್ವಲ್ಪ ಕಮ್ಮಿ ಬಳಸ್ಕೊಳ್ಳಿ. ಹಾಗೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೇಕು. ಥ್ಯಾಂಕ್ ಯು ಸೊ ಮಚ್.